ರೀ ರೀ ನಿಂತ್ಕೊಳ್ರಿ ಒಂದು ನಿಮಿಷ. ಡ್ರೈವರ್, ಮೊದಲೇ ನನ್ನ ತಲೆ ಕೆಟ್ಟೋಗಿದೆ, ಮತ್ತೆ ತಲೆ ತಿನ್ಬೇಡ. ಏನು ಹೇಳು? ಸರಿ ತಲೆ ತಿನ್ನಲ್ಲ. ನಂದೊಂದು ಪ್ರಶ್ನೆ ಇದೆ, ಅದಕ್ಕೆ ಉತ್ತರ ಕೊಡಿ, ನಾನು ಹೋಗ್ಬಿಡ್ತೀನಿ. ಏನು ನಿನ್ನ ಪ್ರಶ್ನೆ? ಅದೇನು ಅಂತ ಬೇಗ ಕೇಳಿ ಮುಗಿಸು. ಏನಿಲ್ಲ, ಲವ್ ಅಂತ ವಿಷಯ ತೆಗಿತಿದ್ದಾಗೆ ಯಾಕೆ ಅಷ್ಟೊಂದು ತಲೆ ಕೆಡ್ಸ್ಕೊಂಡು ಇಲ್ಲಿ ತನಕ ಬಂದ್ರಿ? ಯಾಕೆ ನಿಮ್ಗೆ ಲವ್ ಅಂದ್ರೆ ಅಷ್ಟೊಂದು ಕೋಪ, ಸಿಟ್ಟು, ತಿರಸ್ಕಾರ ಅಂತ? ಯಾಕೆ ಅಂದ್ರೆ ಲವ್ ಅನ್ನೋದ್ರಲ್ಲಿ ಲವ್ ಬಿಟ್ಟು ಬೇರೆ ಎಲ್ಲ ಇರತ್ತೆ. ಲವ್ ಅಂದ್ರೆ ಬರೀ ನೋವು. ಈ ಸುಡ್ಗಾಡ್ ಪ್ರೀತಿಯಿಂದಾನೆ ಇಲ್ದೇ ಇರೋ ಪ್ರಾಬ್ಲಮ್ಸ್ ಎಲ್ಲ ಶುರುವಾಗೋದು. ಈ ಎಲ್ಲ ಪ್ರಾಬ್ಲಮ್ಗೂ ಪ್ರೀತಿನೇ ಮೂಲ ಅಂದ್ರೆ ತಪ್ಪಾಗಲ್ಲ. ಇದು ಯಾರಿಗೂ ನೆಮ್ಮದಿಯಾಗಿರೋದಕ್ಕೆ ಬಿಡೋದಿಲ್ಲ. ಇತ್ತ ಪ್ರೀತಿ ಮಾಡಿದವರು ನೆಮ್ಮದಿಯಾಗಿರೋದಕ್ಕಾಗೋದಿಲ್ಲ, ಪ್ರೀತಿ ಮಾಡಿದವ್ರ ತಂದೆ ತಾಯಿನೂ ನೆಮ್ಮದಿಯಾಗಿರೋದಕ್ಕಾಗೋದಿಲ್ಲ. ಒಟ್ನಲ್ಲಿ ಎಲ್ಲರ ನೆಮ್ಮದಿನೂ ಹಾಳು ಮಾಡತ್ತೆ. ಪ್ರೀತಿ ನೋಡೋದಕ್ಕೆ ಜಾಮೂನ್ ತರ ಕಾಣಿಸುತ್ತೆ, ಆದ್ರೆ ತಿಂದ್ಮೇಲೇನೆ ಗೊತ್ತಾಗೋದು ಇದು ಜಾಮೂನ್ ಅಲ್ಲ, ಆಟೋ ಬಾಂಬ್ ಅಂತ. ಈ ಭಾಗ್ಯಕ್ಕೆ ಲವ್ ಎಲ್ಲ ಯಾಕೆ ಮಾಡಬೇಕು? ಸುಮ್ಮನೆ ಮನೇಲಿ ತೋರಿಸ್ತವ್ರನ್ನ ಮದುವೆ ಆಗಬೇಕು, ಆಗ್ಲೇ ಎಲ್ರಿಗೂ ನೆಮ್ಮದಿ. ಅದಕ್ಕೆ ನನ್ಗೆ ಈ ಲವ್ ಅಂದ್ರೆ ಆಗೋದಿಲ್ಲ. ಏನ್ರಿ ನೀವು ಹೀಗೆ ಹೇಳ್ತಿದ್ದೀರಾ? ಲವ್ ಬಗ್ಗೆ ನೀವು ತುಂಬಾನೇ ತಪ್ಪಾಗಿ ತಿಳ್ಕೊಂಡಿದ್ದೀರಾ. ಲವ್ ಅನ್ನೋದು ಜಾಮೂನೆ, ಖಂಡಿತವಾಗ್ಲೂ ಆಟೋ ಬಾಂಬ್ ಅಲ್ಲ. ಅದೆಷ್ಟು ಸ್ವೀಟ್ ಆಗಿರುತ್ತೆ ಗೊತ್ತಾ? ಅದರಲ್ಲಿರೋ ಸುಖನೇ ಬೇರೆ. ಅದನ್ನ ಬರೀ ಬಾಯಿ ಮಾತಾಡಿದ್ರೆ ಗೊತ್ತಾಗಲ್ಲ, ಅದನ್ನ ಅನುಭವಿಸಿದ್ರೆ ಅಷ್ಟೇ ಗೊತ್ತಾಗೋದು. ಈ ಲವ್ ಅನ್ನೋದು ಊಟ ತಿಂಡಿ ಎಲ್ದೇ ಇರ್ಬೋದು, ಆದ್ರೆ ಅದೊಂಥರ ಆಕ್ಸಿಜನ್ ಇದ್ದಾಗೆ. ಊಟ ತಿಂಡಿ ಜೊತೆ ಬದುಕೋದಕ್ಕೆ ಆಕ್ಸಿಜನ್ ಬೇಕಲ್ವಾ? ಇದು ಹಾಗೇನೆ. ಕಣ್ಣು ಕಾಣಿಸ್ಲಿಲ್ಲ ಅಂದಿದ್ ಮಾತ್ರಕ್ಕೆ ಲವ್ ಇಲ್ಲ ಅಂತ ಹೇಳಕ್ಕಾಗತ್ತಾ? ಈ ಲವ್ ಇಂದಾನೆ ಕಣ್ರಿ ಪ್ರಪಂಚ ನಡೀತಿರೋದು. ನೋಡಿ, ಒಂದು ಹೂ ಅರಳಬೇಕಂದ್ರು ಸಾಕ್ ನಿಲ್ಸು. ಲವ್ ಬಗ್ಗೆ ಏನ್ ಇಷ್ಟೊಂದು ಪ್ರವಚನ ಕೊಡ್ತಿದ್ಯಾ? ಅಲ್ಲ, ಲವ್ ಬಗ್ಗೆ ನಿನ್ಗೆ ಏನ್ ಗೊತ್ತು? ನೀನ್ ಯಾರನ್ನಾದ್ರೂ ಲವ್ ಮಾಡ್ತಿದ್ಯಾ? ಅದು ನಿಮ್ಮನ್ನೇನೆ.